ಹಾಯ್ ವೆಲ್ಕಮ್ ಬ್ಯಾಕ್. ದೇವಸ್ಥಾನದಲ್ಲಿ ಕೊಡುವಂತಹ ಚಿತ್ರಾನ್ನ ಎಷ್ಟು ರುಚಿಯಾಗಿರುತ್ತಲ್ಲ, ಅದಕ್ಕೆ ಈರುಳ್ಳಿ ಹಾಕ್ದೇ ಮಾಡ್ತಾರೆ, ಆದರೂ ತುಂಬಾ ರುಚಿಯಾಗಿರುತ್ತೆ. ನಾವಂತೂ ಅದನ್ನು ಟೆಂಪಲ್ ಚಿತ್ರಾನ್ನ ಅಂತಲೇ ಕರಿತೀವಿ. ಬನ್ನಿ ಹಾಗಿದ್ರೆ ಅದನ್ನು ಹೇಗೆ ಮಾಡೋದು ನೋಡ್ಕೊಬರೋಣ. ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಡಲೆಬೀಜ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಕರಿಬೇವಿನ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಬೇಯಿಸ್ಕೊಂಡು ಆರಿಸ್ಕೊಂಡಿರುವಂತಹ ಅನ್ನಕ್ಕೆ ಈ ಗೊಜ್ಜನ್ನ ಹಾಕಿ ಜಂಟಲಾಗಿ ಮಿಕ್ಸ್ ಮಾಡಬೇಕು. ಅನ್ನಕ್ಕೆ ನೀಟಾಗಿ ಹೊಂದ್ಕೊಳ್ಳೋ ಥರ ಗೊಜ್ಜನ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 2 ನಿಂಬೆಹಣ್ಣು ಹಾಕೋಷ್ಟು ಹಿಂಡಿದ್ರೆ ದೇವಸ್ಥಾನದಲ್ಲಿ ಕೊಡೋವಂತಹ ಚಿತ್ರಾನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲಿ ಇದನ್ನು ಮಾಡ್ಕೊಂಬಿಡ್ಬೋದು. ಅರ್ಜೆಂಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಇದನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟೊತ್ತಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.